Hello friends and students, welcome to my channel. Today I am going to discuss with you about past perfect continuous tense. Before that, those who have not subscribed this channel till now, please subscribe to my channel for more videos. Okay, let us move on to the spoken English class. Past perfect continuous tense. ನಾನಿವತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಟೀಚ್ ಮಾಡ್ತಾ ಇದ್ದೀನಿ. ನೋಡಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಒಂದು ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಬೇಕು, ಅಂದ್ರೆ ಆಕ್ಸಿಲರಿ ವರ್ಬ್ ಹ್ಯಾಡ್ ಬೇಕು. ಜೊತೆಗೆ ಬೀನ್ ಬೇಕು. ಬೀನ್ ನೋಡಿ, ಒಂದು ನಾನು ನಿಮ್ಗೆ ಟೈಮ್ ಲೈನ್ ಅಲ್ಲಿ ನಿಮ್ಗೆ ಹೇಗಿರುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ದಿಸ್ ಇಸ್ ನೌ, ಇದು ಈಗ 10 ಗಂಟೆ ಆಗಿದೆ. ಈಗಿರುವಂತ ಟೈಮ್ ಇದು, ಅಂದ್ರೆ ಟುಡೇ. ಈಗ ನಾನು ಏನ್ ಪ್ರೆಸೆಂಟ್ ಈಗ ಇದ್ದೀನಿ, ಈಗ ಏನ್ ಮಾತಾಡ್ತಾ ಇದ್ದೀನಿ, ಈ ಟೈಮ್. ಇದಕ್ಕಿಂತ ಮುಂಚೆ ಯಾವುದೋ ಒಂದು ಕೆಲಸ ನಡೆದಿರುತ್ತೆ. ಯಾವುದೋ ಒಂದು ಕೆಲಸ ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಇಲ್ಲಿಗೆ ಎಂಡ್ ಆಗಿರುತ್ತೆ. ಈ ನಡುವಿನ ಪೀರಿಯಡ್ ಇದೆಯಲ್ಲ, ಈ ಡ್ಯೂರೇಷನ್ ಅನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಮಾತಾಡಬೇಕಾಗುತ್ತೆ. ಇದನ್ನ ನಾವು ಡ್ಯೂರೇಷನ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೆ ಆದಂತ ಕೆಲಸ. ಓಕೆನಾ? ಅಂದ್ರೆ ಯಾವುದೋ ಒಂದು ವರ್ಕ್, ಇಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್, ಇಟ್ ಕಂಟಿನ್ಯೂಡ್ ಇನ್ ದ ಪಾಸ್ಟ್. ಎರಡೂ ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಆಗಿರುತ್ತೆ. ಸ್ಟಾರ್ಟ್ ಆಗಿದ್ದು ಕೂಡ ಇನ್ ದ ಪಾಸ್ಟ್ ಅಲ್ಲೇ, ಕಂಟಿನ್ಯೂಡ್ ಕೂಡ ಇನ್ ದ ಪಾಸ್ಟ್ ಟೆನ್ಸ್ ಅಲ್ಲೇ. ಆ ಒಂದು ಆ ಟೈಮ್ ಇದೆಯಲ್ಲ ನೋಡಿ, ಸ್ಟಾರ್ಟ್ ಆಗಿದ್ದು ಮತ್ತೆ ಕಂಟಿನ್ಯೂಡ್ ಆಗಿದ್ದು, ಆ ಒಂದು ಡ್ಯೂರೇಷನ್ ಅನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಮಾತಾಡ್ತೀವಿ. ಓಕೆ, ಮುಂದಕ್ಕೆ ಹೋಗೋಣ. ನೋಡಿ, ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನೋಡಿ, ಕ್ರಿಕೆಟ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಕ್ರಿಕೆಟ್ ಪ್ಲೇಯಿಂಗ್ ಇದೆಯಲ್ಲ, ಇಲ್ಲಿ ಸ್ಟಾರ್ಟ್ ಆಗಿದೆ. ಇಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಕಂಟಿನ್ಯೂಡ್ ಟಿಲ್ ಹಿಯರ್. ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ ಅದು. ಅದನ್ನ ನಾವು ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಕರಿತೀವಿ. ಇಲ್ಲಿ ಕ್ರಿಕೆಟ್ ಅನ್ನ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀವಿ ಕ್ರಿಕೆಟ್ ಅನ್ನ. ಇಲ್ಲಿವರೆಗೆ ಕಂಟಿನ್ಯೂ ಮಾಡಿ ಆದ್ಮೇಲೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದಾದ್ಮೇಲೆ ಈ ಕಡೆಗೆ, ಅಂದ್ರೆ ನೌ ಹಿಂಭಾಗ ಇರುವಂತದ್ದೆಲ್ಲ ಪಾಸ್ಟ್ ಟೆನ್ಸ್. ಈ ಟೈಮ್ ಲೈನ್ ಇದೆಯಲ್ಲ, ಇದೆಲ್ಲ ಪಾಸ್ಟ್ ಟೆನ್ಸು. ಇದು ನೌ, ಈಗ. ಇದು ಇಲ್ಲಿವರೆಗೆ ನಾವು ಕ್ರಿಕೆಟ್ ಅನ್ನ ಆಡಿದೀವಿ. ಕ್ರಿಕೆಟ್ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಆಡಿದೀವಿ. ಅದಾದ್ಮೇಲೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಈ ಕಡೆ. ಬಿಫೋರ್ ಇಟ್ ಸ್ಟಾರ್ಟೆಡ್ ಟು ರೈನ್. ಸ್ಟಾರ್ಟೆಡ್ ಆಗೋದ್ಕಿಂತ ಮುಂಚೆ, ರೈನ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ನಾವು ಕ್ರಿಕೆಟ್ ನ ಆಡ್ತಾ ಇದ್ವು. ಪ್ಲೇಯಿಂಗ್ ಕ್ರಿಕೆಟ್, ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಬಿಫೋರ್ ಇಟ್ ಸ್ಟಾರ್ಟೆಡ್ ಟು ರೈನ್. ನೋಡಿ, ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇರಬೇಕು. ಇಲ್ಲಿ ಮಳೆ ಬಂತಲ್ಲ ಈ ಜಾಗದಲ್ಲಿ, ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇರ್ಬೇಕು. ಈ ಮಳೆ ಬರೋದಕ್ಕಿಂತ ಮುಂಚೆ ನೀವು ಆಡ್ತಾ ಇದ್ದಿದ್ದು ಕಂಟಿನ್ಯೂ ಆಗ್ತಾ ಇತ್ತು. ಅಲ್ಲಿ ಕಂಟಿನ್ಯೂಯೇಷನ್ ಇರಬೇಕು ಮೇನ್ ಆಗಿ. ಇದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಮಾತಾಡ್ತೀವಿ. ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಬಿಫೋರ್ ಇಟ್ ಸ್ಟಾರ್ಟೆಡ್ ಟು ರೈನ್. ನಾವು ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಾವು ಕ್ರಿಕೆಟ್ ಅನ್ನ ಆಡ್ತಾ ಇದ್ವಿ. ಕ್ರಿಕೆಟ್ ಯಾವಾಗ್ಲೂ ಹಿಂದೆನೆ ಸ್ಟಾರ್ಟ್ ಆಯ್ತು, ಅದು ಕಂಟಿನ್ಯೂ ಆಗ್ತಾ ಇತ್ತು. ನೆಕ್ಸ್ಟ್, ಲೆಟ್ ಅಸ್ ಮೂವ್. ನೋಡಿ, ಇಲ್ಲಿ ಸಬ್ಜೆಕ್ಟ್ಸ್
ಮತ್ತೆ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ಗಳನ್ನ ನೋಡೋಣ ಈಗ. ಸಬ್ಜೆಕ್ಟ್ಸ್ ಕಾಲಮ್ ಅಲ್ಲಿ ಐ ನಾನು, ವಿ ನಾವು, ಯು ನೀನು, ಹಿ ಅವನು, ಶಿ ಅವಳು, ಇಟ್ ಅದು, ದೇ ಅವರು. ಹೆಲ್ಪಿಂಗ್ ವರ್ಬ್ ಅಲ್ಲಿ ನೋಡಿ ಹ್ಯಾಡ್ ತಗೊಂಡಿದ್ದೀನಿ. ಹ್ಯಾಡ್ 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 ಎಲ್ಲಕ್ಕೂ ಹ್ಯಾಡ್ ತಗೊಂಡಿದ್ದೀನಿ. ಹ್ಯಾಡ್ ಪಕ್ಕಕ್ಕೆ ಬೀನ್ ಕೂಡ ಬೇಕಾಗುತ್ತೆ. ಈ ಟೆನ್ಸ್ ಅಲ್ಲಿ ಮಾತಾಡುವಾಗ ನಾವು ಹ್ಯಾಡ್ ಪಕ್ಕಕ್ಕೆ ಬೀನ್ ಕೂಡ ಸೇರಿಸ್ಕೋಬೇಕು. ಇಲ್ಲಿ ಬೀನ್ ಬಂದಿರೋದ್ರಿಂದ ಕಂಟಿನ್ಯೂ ಅಂತ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಅರೈವಿಂಗ್ ಅಂತ ಮಾಡ್ಕೋಬೇಕು. ING ಫಾರ್ಮ್ ಅಲ್ಲೇ ಇರಬೇಕು ವರ್ಬ್. ಮೇನ್ ವರ್ಬ್ ING ಫಾರ್ಮ್ ಅಲ್ಲಿ ಇರಬೇಕು. ನೋಡಿ, ಐ ಹ್ಯಾಡ್ ಬೀನ್ ಅರೈವಿಂಗ್, ನಾನು ಬರ್ತಾ ಇದ್ದೆ ಅಂದ್ರೆ ಬರಕ್ ಸ್ಟಾರ್ಟ್ ಮಾಡಿದ್ದು ಅದು ಕೂಡ ಪಾಸ್ಟ್ ಟೆನ್ಸೆ, ಬರ್ತಾ ಇದ್ದಿದ್ದು ಕೂಡ ಪಾಸ್ಟ್ ಟೆನ್ಸೆ. ಆ ಒಂದು ಸ್ಟಾರ್ಟ್ ಮಾಡಿದ್ದಕ್ಕೂ ಬರ್ತಾ ಇದ್ದಿದ್ದಕ್ಕೂ ಒಂದು ಡ್ಯೂರೇಷನ್ ಇದೆಯಲ್ಲ, ಆ ಟೈಮ್ ಡ್ಯೂರೇಷನ್, ಅದನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಮಾತಾಡ್ತೀವಿ. ನಾನು ಬರ್ತಾ ಇದ್ದೆ. ಮುಗ್ದೋಗಿರುವಂತ ಕೆಲಸ ಕಂಟಿನ್ಯೂ ಅಲ್ಲಿ ಇರ್ಬೇಕು. ಆ ಡ್ಯೂರೇಷನ್ ಅನ್ನ ಇಲ್ಲಿ ಮಾತಾಡ್ಬೇಕು. ವಿ ಹ್ಯಾಡ್ ಬೀನ್ ರೀಚಿಂಗ್, ನಾವು ರೀಚ್ ಆಗ್ತಾ ಇದ್ವು, ನಾವು ತಲುಪ್ತಾ ಇದ್ವು. ನೆಕ್ಸ್ಟ್ ಥರ್ಡ್ ಒನ್, ಯು ಹ್ಯಾಡ್ ಬೀನ್ ಸ್ಟಡಿಂಗ್, ನೀನು ಸ್ಟಡಿ ಮಾಡ್ತಾ ಇದ್ದೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ, ಅಧ್ಯಯನ ಮಾಡ್ತಾ ಇದ್ದೆ, ಅಥವಾ ನೀವು ಅಧ್ಯಯನ ಮಾಡ್ತಾ ಇದ್ರಿ. ಪ್ಲೂರಲ್ ಆದ್ರೆ ನೀವು, ಸಿಂಗ್ಯುಲರ್ ಆದ್ರೆ ನೀನು. ಎರಡಕ್ಕೂ ಕೂಡ ಇಂಗ್ಲಿಷ್ ನಲ್ಲಿ ಯು ಬಳಸಬೇಕು. ಹಿ ಅವನು, ಹಿ ಹ್ಯಾಡ್ ಬೀನ್ ಸರ್ಚಿಂಗ್, ಅವನು ಹುಡುಕುತ್ತಾ ಇದ್ದನು, ಹುಡುಕ್ತಾ ಇದ್ದ ಹಿಂದೆನೆ. ಶಿ ಹ್ಯಾಡ್ ಬೀನ್ ಲರ್ನಿಂಗ್, ಅವಳು ಕಲಿಯುತ್ತಾ ಇದ್ದಳು, ಏನೋ ಯಾವುದೋ ಒಂದು ಕೋರ್ಸ್ ಅನ್ನ ಕಲಿತಾ ಇದ್ಲು ಅವಳು. ಶಿ ಹ್ಯಾಡ್ ಬೀನ್ ಲರ್ನಿಂಗ್. ನೆಕ್ಸ್ಟ್, ಇಟ್ ಹ್ಯಾಡ್ ಬೀನ್ ವರ್ಕಿಂಗ್, ಅದು ವರ್ಕ್ ಆಗ್ತಾ ಇತ್ತು ಮುಂಚೆದದು. ಇಟ್ ಹ್ಯಾಡ್ ಬೀನ್ ವರ್ಕಿಂಗ್. ದೇ ಹ್ಯಾಡ್ ಬೀನ್ ಟ್ರಾವೆಲಿಂಗ್, ಅವರು ಟ್ರಾವೆಲ್ ಮಾಡ್ತಾ ಇದ್ರು. ಈಗಲ್ಲ, ಹಿಂದೆ. ಅದು ಟ್ರಾವೆಲ್ ಸ್ಟಾರ್ಟ್ ಆಗಿದ್ದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ, ಅದು ಕಂಟಿನ್ಯೂಡ್ ಆಗಿದ್ದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ. ಸ್ಟಾರ್ಟ್ ಆಗಿದ್ದು ಮತ್ತೆ ಕಂಟಿನ್ಯೂ ಆಗಿದ್ದು, ಆ ಟೈಮ್ ಇದೆಯಲ್ಲ, ಸ್ಟಾರ್ಟ್ ಆದಾಗ್ಲಿಂದ ಕಂಟಿನ್ಯೂ ಆಗ್ತಾ ಇದ್ದಿದ್ದು, ಆ ಡ್ಯೂರೇಷನ್ ಅನ್ನ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್. ನೆಗೆಟಿವ್ ಸೆಂಟೆನ್ಸ್ ನೋಡಿ, ಇದೆಲ್ಲ ನಾನು ಇದುವರೆಗೆ ಹೇಳಿದ್ದು ಪಾಸಿಟಿವ್ ಸೆಂಟೆನ್ಸ್. ಕಲಿತಾ ಇದ್ದೆ, ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಓದ್ತಾ ಇದ್ದೆ, ಓದ್ತಾ ಇರ್ಲಿಲ್ಲ, ಅದು ನೆಗೆಟಿವ್ ಸೆಂಟೆನ್ಸ್. ನೋಡಿ, ಐ ಹ್ಯಾಡ್ ನಾಟ್ ಬೀನ್ ಅರೈವಿಂಗ್, ಹ್ಯಾಡ್ ಮತ್ತೆ ಬೀನ್ ಮಧ್ಯೆ ಇರ್ಬೇಕು ನಾಟ್. ಐ ಹ್ಯಾಡ್ ಬೀನ್ ಆದ್ಮೇಲೆ ಕೆಲವ್ರು ನಾಟ್ ಹಾಕ್ಬಿಡ್ತೀರಿ, ತಪ್ಪಾಗುತ್ತೆ. ಐ ಹ್ಯಾಡ್ ನಾಟ್ ಆಮೇಲೆ ಬೀನ್, ಐ ಹ್ಯಾಡ್ ನಾಟ್ ಬೀನ್ ಅರೈವಿಂಗ್, ನಾನು ಬರುತ್ತಾ ಇರಲಿಲ್ಲ. ವಿ ಹ್ಯಾಡ್ ನಾಟ್ ಬೀನ್ ರೀಚಿಂಗ್, ನಾವು ರೀಚ್ ಆಗ್ತಾ ಇರಲಿಲ್ಲ. ಯು ಹ್ಯಾಡ್ ನಾಟ್ ಬೀನ್ ಸ್ಟಡಿಂಗ್, ನೀನು ಸ್ಟಡಿ ಮಾಡ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ನೀನು ಸ್ಟಡಿ ಮಾಡ್ತಾ ಇರ್ಲಿಲ್ಲ, ಓದ್ತಾ ಇರ್ಲಿಲ್ಲ. ಆ ಟೈಮಲ್ಲಿ, ಆ ಡ್ಯೂರೇಷನ್ ಆಫ್ ಟೈಮ್ ಅಲ್ಲಿ ಓದ್ತಾ ಇರ್ಲಿಲ್ಲ. ಹಿ ಹ್ಯಾಡ್ ನಾಟ್ ಬೀನ್ ಸರ್ಚಿಂಗ್, ಅವನು ಹುಡುಕುತ್ತಾ ಇರ್ಲಿಲ್ಲ, ಜಾಬ್ ನ ಹುಡುಕ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ಶಿ ಹ್ಯಾಡ್ ನಾಟ್ ಬೀನ್ ವರ್ಕಿಂಗ್, ಅವಳು ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ, ಆಗ ಕೆಲಸ ಬಿಟ್ಟಿದ್ಲು ಅಂತ ಹೇಳಕ್ಕೋಸ್ಕರ ಅವಳು ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ ಆ ಟೈಮಲ್ಲಿ, ಆ ಡ್ಯೂರೇಷನ್ ಆಫ್ ಟೈಮ್ ಅಲ್ಲಿ. ಇಟ್ ಹ್ಯಾಡ್ ನಾಟ್ ಬೀನ್ ಲರ್ನಿಂಗ್, ಅದು ಕಲಿತಾ ಇರ್ಲಿಲ್ಲ. ದೇ ಹ್ಯಾಡ್ ನಾಟ್ ಬೀನ್ ಟ್ರಾವೆಲಿಂಗ್, ಅವರು ಟ್ರಾವೆಲಿಂಗ್ ನ ಮಾಡ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ಇದು ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನೀವು ಪಾಸಿಟಿವ್ ಸೆಂಟೆನ್ಸ್ಗೆ ಹ್ಯಾಡ್ ಪಕ್ಕ ನಾಟ್ ಸೇರಿಸ್ತಾ ಬಂದ್ರೆ ಇಲ್ಲಿ ನೋಡಿ ನಾಟ್ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ, ಹೇಗೆ ಸೆಂಟೆನ್ಸ್ ಮಾಡುವಂಥದ್ದು? ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಹೇಗಪ್ಪ ಅಂದ್ರೆ ನೋಡಿ, ಇಲ್ಲಿ ಸಬ್ಜೆಕ್ಟ್ ಇರುತ್ತೆ ಫಸ್ಟ್, ಆಮೇಲೆ ಹ್ಯಾಡ್ ಬರುತ್ತೆ, ಹ್ಯಾಡ್ ಆದ್ಮೇಲೆ ಬೀನ್ ಬರುತ್ತೆ, ಬೀನ್ ಆದ್ಮೇಲೆ ಒಂದು ಬೇಸ್ ಫಾರ್ಮ್ ಆಫ್ ವರ್ಬ್
ಬೇಸ್ ಫಾರ್ಮ್ ಆಫ್ ವರ್ಬ್ಗೆ ಪ್ಲಸ್ ING ಸೇರ್ಕೊಂಡಿರುತ್ತೆ. ಬೇಸ್ ಫಾರ್ಮ್ ಆಫ್ ವರ್ಬ್ ಇರುತ್ತಲ್ಲ V1, ಅದಕ್ಕೆ ING ಸೇರ್ಕೊಂಡಿರುತ್ತೆ. ಇಷ್ಟು ಸೇರಿಸ್ಕೊಂಡ್ರೆ ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ಹಾಗಾದ್ರೆ ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ? ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ, ಹ್ಯಾಡ್ ಪಕ್ಕ ಒಂದು ನಾಟ್ ಸೇರಿಸೋದಷ್ಟೇ, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಓನ್ಲಿ ಆಡಿಂಗ್ ನಾಟ್. ಸಬ್ಜೆಕ್ಟ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಪ್ಲಸ್ ING. ವರ್ಬ್ ಪ್ಲಸ್ ING ಇರಲೇಬೇಕು. ಗೆಟಿಂಗ್, ರೀಡಿಂಗ್, ರೈಟಿಂಗ್, ವಾಚಿಂಗ್ ಆ ತರ ಇರಲೇಬೇಕು. ಇದಕ್ಕೂ ಕೂಡ ಇಲ್ಲಿ ಬೀನ್ ಅನ್ನ ಮರಿಬಾರ್ದು. ಇದು ನೆಗೆಟಿವ್ ಸೆಂಟೆನ್ಸ್, ಇಲ್ಲಿ ನಾಟ್ ಇರೋದ್ರಿಂದ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಯೂಸೇಜ್ ನ ಹೇಗ್ ಮಾಡುವಂಥದ್ದು, ನಮ್ಮ ದಿನನಿತ್ಯ ಬಳಕೆಯನ್ನ ಹೇಗ್ ಮಾಡ್ತೀವಿ, ಕೆಲವು ಸಿಚುಯೇಷನ್ ಗಳಲ್ಲಿ ನಾವು ಇದನ್ನ ಹೇಗ್ ಬಳಸ್ತೀವಿ. ನಾವು ಇದುವರೆಗೆ ಕಲ್ತಿದ್ದು ಗ್ರಾಮರ್, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಮಾತಾಡಬೇಕು ಅನ್ನೋ ಒಂದು ಸ್ಟ್ರಕ್ಚರ್ ನ ತಿಳ್ಕೊಂಡಿವಿ. ಹಾಗಾದ್ರೆ ಅದು ಬಳಕೆ, ಯೂಸೇಜ್ ಹೇಗೆ, ಎಲ್ಲಿ ನೋಡಿ. I had been living in America before I moved to Canada. ನಾನು ಕೆನಡಾಕ್ಕೆ ಬರೋದಕ್ಕಿಂತ ಮುಂಚೆ, ಬಿಫೋರ್ ಮುಂಚೆ, ಐ ಮೂವ್ಡ್ ನಾನು ಹೋದೆ, ಮೂವ್ ಆದೆ ಎಲ್ಲಿಗೆ, ಕೆನಡಾಕ್ಕೆ. ನಾನು ಕೆನಡಾಕ್ಕೆ ಮೂವ್ ಆಗೋದಕ್ಕಿಂತ ಮುಂಚೆ, ನೋಡಿ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಮುಂಚೆ ಏನಾಗಿತ್ತು, ಅದಕ್ಕಿಂತ ಮುಂಚೆ ಐ ಹ್ಯಾಡ್ ಬಿನ್ ಲಿವಿಂಗ್ ಇನ್ ಅಮೆರಿಕಾ, ನಾನು ಅಮೆರಿಕದಲ್ಲಿ ವಾಸಿಸ್ತಾ ಇದ್ದೆ. ಅಲ್ಲಿ ಡ್ಯೂರೇಷನ್ ಆಫ್ ಟೈಮ್ 1 ವರ್ಷನೋ 2 ವರ್ಷನೋ 3 ವರ್ಷನೋ 10 ವರ್ಷನೋ 20 ವರ್ಷನೋ ನಾನು ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದೆ. ಆಫ್ಟರ್ ದಾಟ್ ಐ ಮೂವ್ ಟು ಕೆನಡಾ. ಅದಾದ್ಮೇಲೆ ನಾನು ಕೆನಡಾಕ್ಕೆ ಬಂದಿದ್ದು, ಕೆನಡಾ ದೇಶಕ್ಕೆ ಬಂದಿದ್ದು. ಹೀಗೆ ಯೂಸ್ ಮಾಡ್ಬೇಕಾಗತ್ತೆ ನಾವು. ಐ ಹ್ಯಾಡ್ ಬಿನ್ ಲಿವಿಂಗ್ ಇನ್ ಅಮೆರಿಕಾ ಬಿಫೋರ್ ಐ ಮೂವ್ ಟು ಕೆನಡಾ. ನೆಕ್ಸ್ಟ್, ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ನ ಆಡ್ತಾ ಇದ್ವಿ. ಬಿಫೋರ್ ಇಟ್ ಸ್ಟಾರ್ಟೆಡ್ ಟು ರೈನ್. ಮಳೆ ಶುರುವಾಗೋದಕ್ಕಿಂತ ಮುಂಚೆ ಆಡ್ತಾ ಇದ್ವು, ಮಳೆ ಶುರುವಾದ್ಮೇಲೆ ಆಡ್ಲಿಲ್ಲ. ಮಳೆ ಶುರುವಾಗೋದಕ್ಕಿಂತ ಮುಂಚೆ ಆಡ್ತಾ ಇದ್ದಿದ್ದು, ಅದು ಡ್ಯೂರೇಷನ್ ಆಫ್ ಟೈಮ್. ಈ ಮಳೆಗಾಲ ಶುರುವಾದ್ಮೇಲೆ ಕ್ರಿಕೆಟ್ ಆಡೋದನ್ನ ನಿಲ್ಲಿಸ್ತಾರೆ, ಅಥವಾ ಯಾವುದೋ ಒಂದು ಟೈಮ್ ಅಲ್ಲಿ ಕ್ರಿಕೆಟ್ ಆಡ್ತಿರ್ತಾರೆ. ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ಕ್ರಿಕೆಟ್ ಆಡ್ತಾರೆ. 12 ಗಂಟೆ ಮೇಲೆ ಮಳೆ ಬಂದ್ಬಿಡುತ್ತೆ. ಆವಾಗ್ಲೂ ಕೂಡ ಇದನ್ನ ಹೇಳ್ಬೋದು. ಅಥವಾ ಬೇಸಿಗೆ ಕಾಲದಲ್ಲೆಲ್ಲ ಕ್ರಿಕೆಟ್ ಆಡ್ತಿರ್ತಾರೆ, ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ, ಸ್ಟೇಡಿಯಂ ಅಲ್ಲಿ ಪ್ಲೇ ಗ್ರೌಂಡ್ ಎಲ್ಲ ವೆಟ್ ಆಗುತ್ತೆ, ಸೊ ದೇ ಕ್ಯಾನಾಟ್ ಪ್ಲೇ ಕ್ರಿಕೆಟ್. ಅವಾಗ ಈ ಸೆಂಟೆನ್ಸ್ ಅಲ್ಲಿ ಮಾತಾಡ್ಬೇಕಾಗುತ್ತೆ. ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಅನ್ನು ಆಡ್ತಾ ಇದ್ವಿ. ಬಿಫೋರ್ ಇಟ್ ಸ್ಟಾರ್ಟೆಡ್ ಟು ರೈನ್, ಮಳೆ ಶುರುವಾಗೋದಕ್ಕಿಂತ ಮುಂಚೆ. ಮಳೆ ಶುರುವಾಗಿದ್ದು ಸಿಂಪಲ್ ಪಾಸ್ಟ್ ಅಲ್ಲಿ ಇರುತ್ತೆ. ಅದಕ್ಕಿಂತ ಮುಂಚೆ ನಡೆದಿರುವಂತದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುತ್ತೆ. ಅದು ಕಂಟಿನ್ಯೂಸ್ ಅಲ್ಲಿ ಇದ್ದಾಗ ಮಾತ್ರ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಅಲ್ಲಿ ಇರಲೇಬೇಕು ಈ ಟೆನ್ಸ್ ಅಲ್ಲಿ ಮಾತಾಡೋದಾದ್ರೆ. ನೆಕ್ಸ್ಟ್, ದೇ ಹ್ಯಾಡ್ ಬೀನ್ ವಾಚಿಂಗ್ ETV ಕನ್ನಡ ಚಾನಲ್ ಬಿಫೋರ್ ಇಟ್ ಕ್ಲೋಸ್ಡ್. ನೋಡಿ, ಮುಂಚೆ ETV ಕನ್ನಡ ಚಾನಲ್ ಅಂತ ಒಂದು ಚಾನಲ್ ಇತ್ತು, ಈಗ ಅದು ಕ್ಲೋಸ್ ಆಗಿದೆ. ಅದಕ್ಕೆ ನೇಮ್ ಬೇರೆ ಕೊಟ್ಟಿದ್ದಾರೆ ಈಗ. ETV ಕನ್ನಡ ಚಾನಲ್ ನ ಅವರು ವಾಚ್ ಮಾಡ್ತಾ ಇದ್ರು. ETV ಕನ್ನಡ ಚಾನಲ್ ನ ಅವರು ವಾಚ್ ಮಾಡ್ತಾ ಇದ್ರು. ನೋಡಿ, ವಾಚ್ ಮಾಡಕ್ ಶುರು ಮಾಡಿದ್ದು ಪಾಸ್ಟ್ ಅಲ್ಲೇ, ಅದು ಕಂಟಿನ್ಯೂ ಆಗಿದ್ದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ, ಹೌದಲ್ವಾ? ಡೈಲಿ ವಾಚ್ ಮಾಡ್ತಾ ಇದ್ರು. ದೇ ಹ್ಯಾಡ್ ಬೀನ್ ವಾಚಿಂಗ್ ETV ಕನ್ನಡ ಚಾನಲ್ ಬಿಫೋರ್ ಇಟ್ ಕ್ಲೋಸ್ಡ್. ಅದು ಕ್ಲೋಸ್ ಆಗೋದಕ್ಕಿಂತ ಮುಂಚೆ ETV ಕನ್ನಡ ಚಾನಲ್ ನ ವಾಚ್ ಮಾಡ್ತಾ ಇದ್ರು ಅವರು. ಕ್ಲೋಸ್ ಆದ್ಮೇಲೆ ನೋಡ್ತಾ ಇಲ್ಲ. ನೋಡಿ, ಈ ಬಿಫೋರ್ ಇಟ್ ಕ್ಲೋಸ್ ಅನ್ನೋದು ಸಿಂಪಲ್ ಪಾಸ್ಟ್ ಇರಬೇಕು. ಸೆಕೆಂಡ್ ನೆಕ್ಸ್ಟ್ ಇನ್ಸಿಡೆನ್ಸ್ ಇದು, ಹೌದಲ್ವಾ? ಈ ಇನ್ಸಿಡೆಂಟ್ ಅನ್ನ ನೀವು ಸಿಂಪಲ್ ಪಾಸ್ಟ್ ಅಲ್ಲಿ ಮಾತಾಡಬೇಕು. ಅದಕ್ಕಿಂತ ಮುಂಚೆ ನಡೀತಾ ಇದ್ದಂತಹ ಡ್ಯೂರೇಷನ್ ಇತ್ತಲ್ಲ, ಅದನ್ನ ಹ್ಯಾಡ್ ಬೀನ್ ವಾಚಿಂಗ್ ಅನ್ಬೇಕು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಹಿ ವಾಸ್ ಟಯರ್ಡ್. ಅವನು ತುಂಬಾ ದಣಿವಾಗಿದ್ದಾನೆ. ಬಿಕಾಸ್, ಏಕೆಂದರೆ, ಹಿ ಹ್ಯಾಡ್ ಬೀನ್ ಸ್ಟಡಿಂಗ್ ಆಲ್ ನೈಟ್. ಇಡೀ ರಾತ್ರಿ ಅವನು ಓದ್ತಾ ಇದ್ದ.
ರಾತ್ರಿ 10 ಗಂಟೆಗೆ ಶುರು ಮಾಡಿದ್ದು ಓದಕ್ಕೆ, ಅದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಶುರುವಾಗಿದೆ. ಕಂಟಿನ್ಯೂ ಆಯ್ತು, ಬೆಳಿಗ್ಗಿನ ಜಾವ 5 ಗಂಟೆ 6 ಗಂಟೆವರೆಗೂ ಓದಿದ್ದಾನೆ. ಅಲ್ಲಿಗೆ ಡ್ಯೂರೇಷನ್ ಆಫ್ ಟೈಮ್ 10 ಗಂಟೆ ರಾತ್ರಿಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಓದ್ದ. ಅದು ಆ ಡ್ಯೂರೇಷನ್ ಅನ್ನ ಹ್ಯಾಡ್ ಬೀನ್ ಸ್ಟಡಿಂಗ್ ಅನ್ಬೇಕು. ಕಂಟಿನ್ಯೂ ಆಗಿದೆಯಲ್ಲ ಅದಕ್ಕೆ. ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ ನೋಡಿ. ಹಿ ವಾಸ್ ಟಯರ್ಡ್, ಅವನು ದಣಿವಾಗಿದ್ದಾನೆ. ದಣಿವು ಯಾಕಾದ? ಅದಕ್ಕಿಂತ ಮುಂಚೆ ಅವನು ಓದಿದ್ದ. ಮುಂಚೆ ಓದಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆಮೇಲೆ ಅವನು ದಣಿವಾಗಿದ್ದನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ಬೇಕಾಗುತ್ತೆ. ಎರಡೆರಡು ವಾಕ್ಯಗಳನ್ನ ಒಟ್ಟಿಗೆ ಕೂಡಿಸಿ ಮಾತಾಡುವಾಗ ಈ ತರ ಹೇಳ್ಬೇಕು. ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇರ್ಬೇಕು. ಓಕೆನಾ? ಈ ರೀತಿ ಯೂಸೇಜ್ಗಳು ಇರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಬಳಕೆ ಮಾಡ್ತಾ ಹೋದ್ರೆ ಮೊದಲು ಸ್ಟ್ರಕ್ಚರ್ ನ ತಿಳ್ಕೊಳ್ಳಿ. ಯಾವುದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಗೆ ನಾವು ಸ್ಟ್ರಕ್ಚರ್ ನ ಹಾಕ್ಬೇಕಾಗುತ್ತೆ, ಸಬ್ಜೆಕ್ಟ್ ಹೇಗೆ ಹಾಕ್ಬೇಕಾಗುತ್ತೆ, ಹೆಲ್ಪಿಂಗ್ ವರ್ಬ್ ನ ಹೇಗೆ ಹಾಕ್ಬೇಕು, ಮೇನ್ ವರ್ಬ್ ಗೆ ಹೇಗೆ ING ಸೇರಿಸ್ಕೋಬೇಕು, ಮತ್ತೆ ಹ್ಯಾಡ್ ಪಕ್ಕಕ್ಕೆ ಬೀನ್ ಅನ್ನ ಹೇಗೆ ಹಾಕ್ಬೇಕು, ಇದನ್ನೆಲ್ಲ ಸ್ಟ್ರಕ್ಚರ್ ನ ತಿಳ್ಕೊಳ್ಳಿ. ನೆಗೆಟಿವ್ ಗೆ ನಾಟ್ ಅನ್ನ ಹೇಗೆ ಹಾಕ್ಬೇಕು ತಿಳ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಆಟೋಮೆಟಿಕ್ ಆಗಿ ಅದು ಮಾತಾಡ್ಲಿಕ್ಕೆ ಬರುತ್ತೆ, ಬರೀಲಿಕ್ಕೆ ಬರ್ತದೆ. ಯಾವುದೇ ಬುಕ್ಸ್ ಅನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿಕ್ಕೂ ಬರುತ್ತೆ. ಹಾಗಾಗಿ ಇದನ್ನೇನ್ ಭಯ ಪಡುವಂತದ್ದು ಏನಿಲ್ಲ. ಈ ರೂಲ್ಸ್ ಅನ್ನ ತಿಳ್ಕೊತಾ ಹೋದ್ರೆ, ಸ್ಟ್ರಕ್ಚರ್ ನ ತಿಳ್ಕೊತಾ ಹೋದ್ರೆ ಇಂಗ್ಲಿಷ್ ಏನು ಬಾರಿ ಕಷ್ಟ ಏನು ಆಗಲ್ಲ. ಮಾತಾಡ್ಲಿಕ್ಕೆ, ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಎಲ್ಲ ಸುಲಭ ಆಗುತ್ತೆ. ಬಟ್ ನೀವು ಕಂಟಿನ್ಯೂಸ್ ಅಲ್ಲಿ ಇರ್ಬೇಕು. ಒಂದಿನ ನೋಡಿ ಇನ್ಯಾವತ್ತೋ ಒಂದಿನ ನೋಡೋದು ಆದ್ರೆ ಆಗಲ್ಲ. ಕಂಟಿನ್ಯೂಸ್ ಸ್ಟಡಿ ಇರ್ಬೇಕು. ಇವತ್ತು ನಾಳೆ ನಾಡಿದ್ದು ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಹೋಗ್ಬೇಕು. ಒಂದು ಟೆನ್ಸ್ಗೂ ಇನ್ನೊಂದು ಟೆನ್ಸ್ಗೂ ಡಿಫ್ರೆನ್ಸ್ ನ ನೋಡ್ತಾ ಹೋಗ್ಬೇಕು. ಓದ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದೆ ಕೂಡ ನಾನು ಇನ್ನು ವಿಡಿಯೋಸ್ ನ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ನೀವು ಹಿಂದಿನ ವಿಡಿಯೋಗಳನ್ನ ನೋಡ್ತಾ ಇರಿ. ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಕ್ಲಿಕ್ ಆನ್ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬ್ ಇಟ್. ಓಕೆ, ಲೈಕ್ ಆಗಿದ್ರೆ ಲೈಕ್ ಮಾಡಿ. ಅನಂತರ ನಿಮ್ಗೆ ಸಬ್ಸ್ಕ್ರೈಬ್ ಇದುವರೆಗೂ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ ಫಾರ್ ಮೋರ್ ವಿಡಿಯೋಸ್. ಓಕೆನಾ? ಓಕೆ, ಥ್ಯಾಂಕ್ ಯು. I see you soon with some other videos. Till then, have a nice day.